162ನೇ ಶ್ಲೋಕ, ಅದರ 2ನೇ ಭಾಗ. ನೂನಂ ತಪೋ ಯಸ್ಯ ನ ಮನ್ಯೋ ನಿರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ಮಹಾಂತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯಃ. ನೂನಂ ಇಲ್ಲಿಂದಾಗಬೇಕು. ಶ್ಲೋಕಕ್ಕೆ ಸಂಬಂಧಪಟ್ಟ ಪೀಠಿಕೆ ಆಗಿದೆ. ಶ್ಲೋಕದ ವ್ಯಾಖ್ಯಾನ: ಯಸ್ಯ ತಪಃ ಅಸ್ತಿ ತಸ್ಯ ಮನ್ಯೋ ನಿರ್ಜಯಃ ನೂನಂ ನಿಶ್ಚಯೇನ ನಾಸ್ತಿ. ಯಾವ ವಿಶ್ವಾಮಿತ್ರ ಅಥವಾ ದೂರ್ವಾಸ ಇತ್ಯಾದಿಗಳಿಗೆ ಏನಿದೆ, ತಪಸ್ಸಿದೆ, ಆದರೆ ಮನ್ಯೋ ನೂನಂ ನಿಶ್ಚಯೇನ ನಾಸ್ತಿ, ನಿಶ್ಚಯವಾಗಿ ಅವರಲ್ಲಿ ಏನಿಲ್ಲ, ಕೋಪದ ನಿಯಂತ್ರಣವಿಲ್ಲ. ಅನೇನ ತಾಪಸಃ ದುರ್ವಾಸಾದಿ ಪ್ರತಿಷಿದ್ಧ. ಅದೇ ತಪಸ್ವಿಗಳಾಗಿರತಕ್ಕಂಥ ದುರ್ವಾಸಾದಿಗಳು ನನಗೆ ಬೇಡ ಅನ್ನೋದನ್ನು ಲಕ್ಷ್ಮೀದೇವಿ ನಿರಾಕರಣೆ ಮಾಡಿದಂಗೆ ಆಯ್ತು, ಪ್ರತಿಷಿದ್ಧ. ಇನ್ನು ಸಹಿ ಅಂಬರೀಷೆಯ ರಾಜ್ಞಿ, ಅಂದರೆ ಒಂದು ಉದಾಹರಣೆ ಕೊಡ್ತಾರೆ. ದುರ್ವಾಸ ಮಹರ್ಷಿಗಳು ಅಂಬರೀಷೆಯ ರಾಜ್ಞಿ ಕ್ರೋಧಂ ಕೃತ್ವ ಬಹು ಪ್ರಸಿದ್ಧಿಮಾನ್ ಇತಿ ಪ್ರಸಿದ್ಧಂ. ಅಂದ್ರೆ ಅಂಬರೀಷನ ಏಕಾದಶಿ ವ್ರತಾನುಷ್ಠಾನವನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ದುರ್ವಾಸರು ಬಂದು ಅಂಬರೀಷ ತೀರ್ಥವನ್ನ ತೆಗೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನ ಮೇಲೆ ಕೋಪವನ್ನ ಮಾಡಿ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಆ ಒಂದು ಕೃತ್ರಿಮವನ್ನ ನಿರ್ಮಾಣವನ್ನ ಮಾಡಿ ಎಲ್ಲೆಲ್ಲಿ ಹೋದ್ರೂ ಅದರಿಂದ ಸುದರ್ಶನ ಚಕ್ರದಿಂದ ಆ ಕೃತ್ರಿಮವನ್ನ ಕೊಂದು ದೂರ್ವಾಸರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಂತ ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲೆಲ್ಲಿ ಹೋದ್ರೂ ಆಗಿಲ್ಲ. ಕೊನೆಗೆ ಭಗವಂತನ ಬಳಿ, ಸುದರ್ಶನ ಚಕ್ರ ದೇವರದ್ದು, ಅವನ ಬಳಿ ಹೋದ್ರೂ ಕೂಡ ಅಹಂ ಭಕ್ತ ಪರಾಧೀನ ಅಂತೇಳಿ ಭಗವಂತ ನಾನು ಭಕ್ತನಾಧೀನ ಅಂತೇಳಿ ಮತ್ತೆ ಅಂಬರೀಷನ ಕಡೆಗೆ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲೇ ಹೋಗು ಪ್ರಾರ್ಥನೆ ಮಾಡುವಂತ. ಅಂದ್ರೆ ದುರ್ವಾಸರಿಗೆ ಏನಿತ್ತು, ಕೋಪ ಇತ್ತು. ಅದೇ ಒಂದು ಅಂಬರೀಷ ನನ್ನನ್ನ ಬಿಟ್ಟು ತೀರ್ಥ ತಗೊಂಡ, ನೀರು ತೆಗೆದುಕೊಂಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಷ್ಟು ಕೋಪವನ್ನು ತೋರಿಸಿದ್ರ. ಕೋಪ ನಿರ್ಜಯ ಇಲ್ಲ. ಇನ್ನು ಕ್ವಚಿತ್ ಪುರುಷೇ ಜ್ಞಾನಮಸ್ತು ತಸ್ಯ ತದಪಿ ಸಂಗೇನ ವಿಷಯ ಸಂಗೇನ ವರ್ಜಿತಂ ರಹಿತಂ ನೂನಂ ನ ಭವತಿ. ಅಂದ್ರೆ ಶುಕ್ರಾಚಾರ್ಯರು, ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು, ದೇವತೆಗಳ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರು, ಅವರು ಒಳ್ಳೆ ಜ್ಞಾನಿಗಳು. ಗುರುಗಳಾಗಿದ್ದಾರೆ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನ ಇಲ್ಲದೆ ಗುರುಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ಗುರುಗಳಾಗಿದ್ದಾರೆ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಆದರೆ ಅವರಿಗೇನಿಲ್ಲ, ವಿಷಯ ಸಂಗೇನ ವರ್ಜಿತಂ ರಹಿತಂ ನೂನಂ ನ ಭವತಿ. ಅವರಿಗೆ ವಿಷಯದ ಸಂಪರ್ಕ ಅಂದ್ರೆ ಏನು, ಆ ದೈತ್ಯರಿಂದ ದೇವತೆಗಳಿಂದ ಸಿಗ್ತಕ್ಕಂಥ ಸಂಪತ್ತಿನ ಮೇಲೆ ವ್ಯಾಮೋಹ ಇತ್ಯಾದಿ ಇತ್ಯಾದಿ ಅನೇಕ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಅನೇನ ಶುಕ್ರ ಬೃಹಸ್ಪತಿ, ಅವರನ್ನ ಶುಕ್ರ ಬೃಹಸ್ಪತಿ ಪ್ರತಿಷಿದ್ಧು, ಅವರಿಬ್ಬರನ್ನು ನಿರಾಕರಣೆ ಮಾಡಿದಂಗಾಯ್ತು. ಸೌ ದೇವ ದೈತ್ಯ ಪುರೋಹಿತವು ಮಂತ್ರಿ ಸದೃಶವಿತಿ ಪ್ರಸಿದ್ಧಂ. ಅವರಿಬ್ಬರು ಕೂಡ ದೇವತೆಗಳಿಗೆ, ಶುಕ್ರಾಚಾರ್ಯರು ದೈತ್ಯರಿಗೆ, ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಪುರೋಹಿತರು ಎಂಬುದಾಗಿ ಪ್ರಸಿದ್ಧ. ಅವರು ಮಂತ್ರಿಯಂತೆ. ಮಂತ್ರಿ ಅಂದ್ರೆ ಏನೇನು ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡುವುದು, ಆಪತ್ತಿನಲ್ಲಿ ಯಾವ ತರ ಪರಿಹಾರ ಆಗಬೇಕು, ಹೀಗೆ ಸಂಕಷ್ಟದಲ್ಲೂ ಮತ್ತು ಎಲ್ಲಾ ಸಂದರ್ಭಗಳಲ್ಲೂ ಜೊತೆಲಿದ್ದು ಅವರನ್ನ ಕಾಪಾಡ್ತಾ ಇರತಕ್ಕಂಥವರು ಆ ದೈತ್ಯರಿಗೆ ಶುಕ್ರಾಚಾರ್ಯರು, ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯರು ಅವರು. ಇನ್ನು ಕಶ್ಚಿನ್ ಮಹಾನ್ ಅಸ್ತಿ ತಸ್ಯ ನೂನಂ ಕಾಮಜಯನ ಅಸ್ತಿ. ಇನ್ನೊಬ್ಬ ಮಹಾನ್ ದೇವೋತ್ತಮನಾಗಿರ್ತಕ್ಕಂಥ ಬ್ರಹ್ಮ, ದೇವೋತ್ತಮನಾದ ಸಕಲ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಬ್ರಹ್ಮ, ಆದರೆ ಕಾಮಜಯನ ಅಸ್ತಿ ಅನೇನ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಖಂಡನೆ ಮಾಡಿದಂಗಾಯ್ತು. ಸಹಿ ಸ್ವದುಹಿತರಮೇವ ಕಾಮಯಾಮಾಸ ಇತಿ ಪ್ರಸಿದ್ಧಂ. ತನ್ನ ಮಗಳೇ ಆಗಿರ್ತಕ್ಕಂತಹ ಸರಸ್ವತಿಯನ್ನ ಬಯಸಿ ಸರಸ್ವತಿಯನ್ನ ಮದುವೆಯಾಗಿದ್ದಾರೆ. ದುಹಿತರು ಅಂದ್ರೆ ಮಗಳು ಅಂತ ಅರ್ಥ. ಮಗಳನ್ನೇ ಬಯಸಿ ವಿವಾಹವಾಗಿದ್ದಾರೆ ಅಂತ ಅರ್ಥ. ಇದು ಪ್ರಸಿದ್ಧಂ. ಇನ್ನು ಎಷ್ಟ ವ್ಯಪಗತಃ ಆಶ್ರಯ ಎಷ್ಟ ತಾದೃಶೋ ಭೂತ್ವ. ತನಗೆ ಯಾರೂ ಆಶ್ರಯ ಇಲ್ಲದೇನೆ ಪರತಃ ಪರೇಣ ಸಹ ಸಾಶ್ರಯೋ ಭವೇತ್. ಅಂದ್ರೆ ಭಸ್ಮಾಸುರ ಸಂಹಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲೂ ತನ್ನ ಕಾಪಾಡತಕ್ಕಂಥವ್ರು ಯಾರೂ ಇಲ್ಲ ಅಂತಾಗಿ ವ್ಯಪಗತ ಆಶ್ರಯರಹಿತನಾಗಿ, ವ್ಯಪಗತಾಶ್ರಯ ಶಬ್ದಕ್ಕೆ ಆಶ್ರಯರಹಿತ, ಆಶ್ರಯರಹಿತನಾಗಿ ಪರತೋ ವ್ಯಪಾಶ್ರ, ಪರತ ಆ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನಿಂದ ಆಶ್ರಯವನ್ನ ಪಡೆದ. ಸಹ ಈಶ್ವರಕ್ಕಿನ್ ಮತ್ತೊಬ್ಬರಿಂದ ಆಶ್ರಯವನ್ನ ಪಡಿತಾ ಇದ್ದಾನೆ ಅಂದ್ಮೇಲೆ ಅವನು ಈಶ್ವರ ಆಗ್ಲಿಕ್ಕೆ ಈಶ್ವರ ಪದ ವಾಕ್ಯನ ಭವೇದೇವ, ಅವನು ಈಶ್ವರ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೂನಂ ವಿತ್ತೇನೇನ ಭಸ್ಮಾಸುರ ಭಯಾತ್ ಫಲಾಯುತ ಮಹಾದೇವ ವಟುರೂಪಿಣ ಹರಿಣ ರಕ್ಷಕ ಇತಿ ಲೋಕ ಪ್ರಸಿದ್ಧಂ ಸೂಚಯತಿ. ವಟು ವಾಮನ ರೂಪಿಯಾಗಿರತಕ್ಕಂಥ ಭಗವಂತನಿಂದಾಗಿ ರುದ್ರದೇವರು ರಕ್ಷಣೆಯನ್ನ ಪಡೆದಿದ್ದಾರೆ. ವಟುರೂಪಿಣ ಹರಿಣ ರಕ್ಷಕ ಇತಿ ಲೋಕ ಪ್ರಸಿದ್ಧಿಂ ಸೂಚಯತಿ. ಈ ಲೋಕ ಪ್ರಸಿದ್ಧವಾಗಿ ಹೇಳಿದಂಗೆ ಆಗ್ತದೆ. ಅನೇನ ಈಶ್ವರ ವಾರಿತ, ಇದರ ಮೂಲಕವಾಗಿ ಈಶ್ವರನನ್ನ ಖಂಡನೆ ಮಾಡಿದಾಗ ಆಯ್ತು. ಹೀಗೆ
ಆ ಭಗವಂತನನ್ನ ಬಿಟ್ಟು ಉತ್ತಮರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಯಾರೂ ಇಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ಕೊಡಬೇಕು. ಅದಕ್ಕೋಸ್ಕರವಾಗಿ ಲಕ್ಷ್ಮಿ ಈ ಎಲ್ಲ ಮಾತುಗಳನ್ನು ಆಡುತ್ತಿದ್ದಾಳೆ. ಅನ್ವಯ ಅರ್ಥ ಹೇಳ್ತೇನೆ. ನೂನಂ ನಿಶ್ಚಯವಾಗಿಯೂ ಯಸ್ಯ ಯಾವ ದುರ್ವಾಸರು ಇತ್ಯಾದಿ ಋಷಿಗಳಿಗೆ ತಪಃ ತಪಶಕ್ತಿ ಎಂಬುದು ಇದೆ. ಪರಂತು ನ ಮನ್ನಿರ್ಜಯ, ಆದರೆ ಕೋಪದ ನಿಯಂತ್ರಣವಿಲ್ಲ, ಕೋಪವನ್ನ ಗೆದ್ದಿಲ್ಲ. ಇನ್ನು ಕ್ವಚಿತ್ ಕೆಲವೊಬ್ಬನಲ್ಲಿ, ಅಂದ್ರೆ ಇಲ್ಲಿ ದೇವತೆಗಳ ಗುರುಗಳಾಗಿರ್ತಕ್ಕಂತಹ ಬೃಹಸ್ಪತ್ಯಾಚಾರ್ಯರು, ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರಲ್ಲಿ ಜ್ಞಾನಮಸ್ತಿ, ಜ್ಞಾನವಿದೆ. ತಸ್ಯ ನ ಸಂಘವರ್ಜಿತಂ, ಆದರೆ ಸಂಘವರ್ಜಿತವಾಗಿಲ್ಲ. ಸಂಘವರ್ಜಿತವಾಗಿಲ್ಲ ಅಂದ್ರೆ ಅರ್ಥ ಏನು? ಅವರಿಗೆ ಆ ದೈತ್ಯರು ಮತ್ತು ದೇವತೆಗಳಿಂದ ಸಿಗುವಂತ ಸಂಪತ್ತಿನ ಬಗ್ಗೆ ವ್ಯಾಮೋಹ ಎಂಬುದು ಇದೆ. ಇನ್ನು ಕಶ್ಚಿತ್ ಇನ್ನೊಬ್ಬ ಯಾರೋ ಒಬ್ಬನು ಮಹಾತ್ಮನಿದ್ದಾನೆ. ಯಾರು? ಬ್ರಹ್ಮದೇವ. ಸಸ್ಯ ಆ ಬ್ರಹ್ಮದೇವನಿಗೆ ನಾ ಕಾಮನಿರ್ಜಯ, ಮಹಾತ್ಮನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವನಿಗೆ ನನ್ನ ಮಗಳನ್ನೇ ಬಯಸಿದ್ದರಿಂದಾಗಿ ಕಾಮ ನಿಯಂತ್ರಣದಲ್ಲಿ ಇಲ್ಲ. ಇನ್ನು ಯಾರು ಪರತಃ ಮತ್ತೊಬ್ಬರಿಂದ, ಅಥವಾ ಯಹ ಈಶ್ವರ, ಯಾವ ರುದ್ರದೇವನು ವ್ಯಪಾಶ್ರಯ ಏನು ವ್ಯಪಗತ ಆಶ್ರಯರಹಿತನಾದವನಾಗಿ ಪರತಃ ಪರ ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂಥ ವಟುರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಂದಾಗಿ ಆಶ್ರಯವನ್ನ ಪಡೆದನೋ ಸಹ ಈಶ್ವರಕ್ಕೆ ಅವನು ಈಶ್ವರ ಆಗ್ಲಿಕ್ಕೆ ಸಾಧ್ಯನೋ? ಹೀಗೆ ಸರ್ವೋತ್ತಮರು ಅಂತ ಯಾರೂ ಕೂಡ ಇಲ್ಲ. ಎಲ್ಲರಲ್ಲೂ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ದೋಷ ಎಂಬುದು ಕಾಣಿಸ್ತಾ ಇದೆ. ನೂನಂ ತಪೋ ಯಸ್ಯ ನ ಮನ್ಯುರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಘವರ್ಜಿತಂ ಕಶ್ಚಿನ್ಮಹಾಂತಸ್ಯ ನ ಕಾಮನಿರ್ಜಯಃ ಸ ಈಶ್ವರಸ್ಮಿನ್ ಪರತೋ ವ್ಯಪಾಶ್ರಯಃ. ಶ್ರೀಕೃಷ್ಣಾರ್ಪಣಮಸ್ತು.